ಹಲೋ ವೇವರ್ಸ್, ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದು AI ಕೂತಿದ್ರೆ ಏನ್ ಮಾಡ್ತಿದ್ರಿ? ಈಗ ಆಲ್ರೆಡಿ ಲಕ್ಷಾಂತರ ಜನ ಜಾಬ್ ನ ಕಳ್ಕೊಂತಿದ್ದಾರೆ. ಒಂದು ರೀತಿ ಜಗತ್ತಲ್ಲಿ ದೊಡ್ಡ ಲೇ ಆಫ್ ಸುನಾಮಿ ನೋಡ್ತಿದೀವಿ. ಹಾಗಂತ AI ಎಲ್ಲ ಜಾಬ್ಸ್ ನ ಕಿತ್ಕೊಳ್ಳೋದಿಲ್ಲ. ಹಾಗಿದ್ದಲ್ಲಿ ನಿಮ್ಮ ಜಾಬ್ ಸೇಫ್ ಇದೆಯಾ? ಈ ವಿಡಿಯೋದಲ್ಲಿ ನಾನು ನಿಮಗೆ 3 ವಿಷಯದ ಬಗ್ಗೆ ತಿಳಿಸ್ತೀನಿ. ಒಂದು, ಯಾವ ಜಾಬ್ಸ್ ಸೇಫ್ ಇಲ್ಲ. ಎರಡನೇದು, ಯಾವ ಜಾಬ್ಸ್ ಸೇಫ್. ತುಂಬಾ ಇಂಪಾರ್ಟೆಂಟ್, ಮೂರನೇದು, AI ನ ಯಾವ ರೀತಿ ವೆಪನ್ ಆಗಿ ಯೂಸ್ ಮಾಡ್ಕೋಬಹುದು. It's hard to say exactly what that moment is, but there will come a point where no job is needed. You can have a job if you want to have a job for sort of personal satisfaction, but the AI will be able to do everything. 2 months ಮುಂಚೆ IT ಸೆಕ್ಟರ್ಗೆ ಭಯ ಹುಟ್ಟಿಸಿದ ಆಂಥ್ರೋಪಿಕ್ ಕಂಪನಿ ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಇಂಡಿಯಾದಲ್ಲಿ 50% ಜಾಬ್ಸ್ ಆಲ್ರೆಡಿ AI ಆಕ್ರಮಿಸಿಕೊಂಡಿದೆ. ಆ 50% ಜಾಬ್ಸ್ ಅಲ್ಲಿ ನಿಮ್ಮ ಜಾಬ್ಸ್ ಇರ್ಬೋದಾ? ಇದು ನನ್ನ ಮಾತಲ್ಲ, ಅವರ ಕಂಪನಿಯ ಕ್ಲೌಡ್ AI ಅದರ ಲಕ್ಷಾಂತರ ಅನಾಲಿಸಿಸ್ ರಿಪೋರ್ಟ್ ಪ್ರಕಾರ ಈ ರೀತಿ ಹೇಳಿದ್ದಾರೆ. ಕಂಪ್ಯೂಟರ್ ಮತ್ತೆ ಮ್ಯಾಥ್ಸ್ ಜಾಬ್ ಅಲ್ಲಿ 94%, ಆಫೀಸ್ ಮತ್ತೆ ಅಡ್ಮಿನ್ ಜಾಬ್ ಅಲ್ಲಿ 90% ಈ ರೀತಿಯ ಟಾಸ್ಕ್ ನ ಆಲ್ರೆಡಿ AI ಮಾಡ್ತಿದೆ. ಆದರೆ ಇಲ್ಲಿ ಒಂದು ಸೀಕ್ರೆಟ್ ಇದೆ, ಅದೇ ಈ ವಿಡಿಯೋದ ಸೀಕ್ರೆಟ್. ಆದರೆ ಈ ರಿಪೋರ್ಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನಂದರೆ ಜಾಸ್ತಿ AI ಯೂಸ್ ಮಾಡೋರು ಅವರು ಜಾಬ್ ನ ಕಳ್ಕೊಳ್ಳೋದಿಲ್ಲ, ಅವರ ಸಕ್ಸಸ್ ರೇಟ್ 10% ಜಾಸ್ತಿ ಆಗುತ್ತೆ. ಹಾಗಂತ AI ಎನಿಮಿನೂ ಅಲ್ಲ. ಆಂಥ್ರೋಪಿಕ್ ರಿಪೋರ್ಟ್ ನಲ್ಲಿರುವ ಈ ಸರ್ಕಲ್ ನೋಡಿ, ಇದರಲ್ಲಿ 2 ಕಲರ್ ಇದೆ, ಒಂದು ಬ್ಲೂ ಮತ್ತೆ ಇನ್ನೊಂದು ರೆಡ್. ಬ್ಲೂ ಅಂದರೆ AI ಯಾವ ಜಾಬ್ಸ್ ನ ಥಿಯರಿಟಿಕಲ್ ಆಗಿ ಮಾಡಬಹುದಂತ. ರೆಡ್ ಅಲ್ಲಿ ಇರೋದು ಪ್ರೆಸೆಂಟ್ AI ಎಷ್ಟು ಪ್ರಮಾಣ ಆ ಜಾಬ್ ನ ಮಾಡಬಹುದಂತ. ಈ 2 ಕಲರ್ ಮಧ್ಯೆ ಇರುವ ಗ್ಯಾಪೇ ಅದೇ ನಿಮ್ಮ ಆಪರ್ಚುನಿಟಿ. ಯಾಕೆ ಆಪರ್ಚುನಿಟಿ? ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ಮತ್ತೆ ಮ್ಯಾಥ್ಸ್, ಆಫೀಸ್ ಮತ್ತೆ ಅಡ್ಮಿನ್ ಈ ರೀತಿಯ ಜಾಬ್ಸ್ ಇದರಲ್ಲಿ 80 to 94% AI ಮಾಡಬಹುದು. ಬಟ್ ಪ್ರೆಸೆಂಟ್ AI ಕೇವಲ 33% ಮಾತ್ರ ಈ ಜಾಬ್ಸ್ ನ ಮಾಡ್ತಿದೆ. ಅಂದರೆ ಈ ರೀತಿಯ ಜಾಬ್ಸ್ ಅಲ್ಲಿ ಇನ್ನೂ AI 60% ಟೇಕ್ ಓವರ್ ಮಾಡಬೇಕಾಗಿದೆ. ಅದನ್ನ ಫ್ಯೂಚರ್ ಟೈಮ್ ಡಿಸೈಡ್ ಮಾಡುತ್ತೆ. ಕೋಡಿಂಗು, ಡೇಟಾ ಎಂಟ್ರಿ, ಕಸ್ಟಮರ್ ಸರ್ವಿಸ್, AI ಅಸಿಸ್ಟೆಂಟ್ ಈ ರೀತಿ ಜಾಬ್ಸ್ ಆಲ್ರೆಡಿ 70%, 75% AI ಟೇಕ್ ಓವರ್ ಮಾಡಿದೆ. ಅಂದರೆ ಅಷ್ಟು ಪರ್ಸೆಂಟ್ ವರ್ಕ್ ನ AI ಮಾಡಬಹುದು. ಬಟ್ ಪ್ರೆಸೆಂಟ್ 30 to 40% ಆಲ್ರೆಡಿ AI ಮಾಡ್ತಿದೆ ವರ್ಕ್ ನ. ಇದ್ರ ನಡುವಿರೋ ಗ್ಯಾಪ್ ಇನ್ನು AI ಮಾಡ್ತಿಲ್ಲ. ಹಾಗೆ ಚಾಟ್ ನ ಲೆಫ್ಟ್ ಸೈಡ್ ನೋಡಿ, ಅಗ್ರಿಕಲ್ಚರ್, ಸಿವಿಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್, ಇನ್ಸ್ಟಾಲೇಷನ್, ರಿಪೇರು ಈ ರೀತಿಯ ಜಾಬ್ಸ್ ಸೆಕ್ಟರ್ AI ಇನ್ನು ಟೇಕ್ ಓವರ್ ಮಾಡೇ ಇಲ್ಲ. ಯಾಕೆಂದ್ರೆ ಈ ರೀತಿಯ ಜಾಬ್ಸ್ ಫಿಸಿಕಲ್ ಜಾಬ್ಸ್. ಸೊ ಈ ರೀತಿಯ ಜಾಬ್ಸ್ ಸದ್ಯಕ್ಕೆ ಸೇಫ್, ಹಾಗಂತ ಫ್ಯೂಚರ್ ಸೇಫ್ ಅಂತ ಹೇಳಕ್ಕಾಗಿಲ್ಲ. ಇವಾಗ ಕೆಲವೊಂದು ರೋಬೋಟ್ AI ಬರ್ತಿದಾವೆ, ಮನೆ ಕೆಲಸ ಮಾಡೋದು ಈ ರೀತಿಯ ರೋಬೋಟ್ಸ್ ಎಲ್ಲ ಬಂದಿದಾವೆ. ಮುಂದೆ ಯಾವ ರೀತಿ ಆಗುತ್ತೆ ಅಂತ ಹೇಳಕ್ಕಾಗಿಲ್ಲ. ಬಟ್ ಸದ್ಯಕ್ಕೆ ಈ ರೀತಿಯ ಜಾಬ್ಸ್ ಸ್ವಲ್ಪ ಸೇಫ್ ಇದಾವೆ. ಈಗ ಒಂದು ಸೀಕ್ರೆಟ್ ಟಿಪ್ ಹೇಳ್ತೇನೆ. ಈ ಬ್ಲೂ ಮತ್ತೆ ರೆಡ್ ಇದ್ರ ನಡುವೆ ಇರುವ ಗ್ಯಾಪ್ ಏನು ಹೇಳಿದೆ, ಈ ರೀತಿಯ ಜಾಬ್ಸ್ ಇನ್ನು AI ಮಾಡ್ತಿಲ್ಲ, ಮುಂದೆ ಮಾಡುತ್ತೆ. ಬಟ್ ನೀವು ಈ ಗ್ಯಾಪ್ ನ ಕವರ್ ಮಾಡ್ಬೇಕಾಗುತ್ತೆ. ಅಂದರೆ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ರೀತಿ ಜಾಬ್ಸ್ ನೀವು ಮಾಡಬಹುದು. ಸೊ ಈ ರೀತಿ ಜಾಬ್ಸ್ ಅಲ್ಲಿ ನೀವು AI ಎಕ್ಸ್ಪರ್ಟ್ ಆಗ್ಬೇಕಾಗತ್ತೆ, ಸ್ಕಿಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನೀವೇ AI ಆಗ್ತೀರಾ. ಇವಾಗ ಈ ರಿಪೋರ್ಟಿನ ಒಂದು ಶಾಕಿಂಗ್ ವಿಷಯ ಹೇಳ್ತೀನಿ. ಯಾರು AI ಟೆಕ್ನಾಲಜಿನ 6 months ಗಿಂತ ಜಾಸ್ತಿ ಯೂಸ್ ಮಾಡ್ತಾರೆ, ಅವರ ಸಕ್ಸಸ್ ರೇಟ್ 10% ಜಾಸ್ತಿ ಆಗುತ್ತೆ. ಅವರೆಲ್ಲ ಹಾರ್ಡ್ ಟಾಸ್ಕ್ ನ ಚೂಸ್ ಮಾಡ್ತಾರೆ, ಬೆಟರ್ ಪ್ರಾಂಪ್ಟ್ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂತಾರೆ, ಸ್ಮಾರ್ಟ್ ಔಟ್ಪುಟ್ ನ ಕೊಡ್ತಾರೆ. ನನ್ನ ಪ್ರಕಾರ ಏನಂದ್ರೆ, ಟಿವಿ, ಮೊಬೈಲ್, ಕಂಪ್ಯೂಟರ್ ಈ ರೀತಿಯ ಟೆಕ್ನಾಲಜಿ ಯಾರು ಯೂಸ್ ಮಾಡಕ್ ಬರೋದಿಲ್ಲ, ಅವ್ರನ್ನೆಲ್ಲ ಅನಕ್ಷರಸ್ಥ, ಇಲಿಟ್ರೇಟ್ ಈ ರೀತಿ ಎಲ್ಲ ಕರೀತಾರಲ್ಲ, ಅದೇ ರೀತಿ ಫ್ಯೂಚರ್ ನಲ್ಲಿ ಯಾರಿಗೆ AI ಟೆಕ್ನಾಲಜಿ ಯೂಸ್ ಮಾಡಕ್ ಬರೋದಿಲ್ಲ ಅವ್ರನ್ನು ಅದೇ ರೀತಿ ಕರೀತಾರೆ. ಸೊ AI ಅನ್ನೋದು ಒಂದು ಸ್ಕಿಲ್, ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಜಾಸ್ತಿ ಗೆಲ್ತಾ ಹೋಗ್ತೀರಾ. ಇಲ್ಲ ಅಂದ್ರೆ ಬೇರೆಯವರು ಕಲಿತಾರೆ, ಅವ್ರ ಮುಂದೆ ಹೋಗ್ತಾರೆ ಲೈಫ್ ಅಲ್ಲಿ, ನೀವು ಹಿಂದೆ ಉಳಿತೀರಾ. ನಿಮ್ಮ ಜಾಬ್ ನ AI ಟೇಕ್ ಓವರ್ ಮಾಡುತ್ತೆ. ಈ ರಿಪೋರ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದರೆ US ಬ್ಯೂರೋ ಲೇಬರ್ ಆಫ್ ಸ್ಟಾಟಿಸ್ಟಿಕ್ಸ್ ಅದರ ಪ್ರಕಾರ 2024 ಇಂದ 2034 ಈ ಟೈಮ್ ಅಲ್ಲಿ ತುಂಬಾ AI ಎಕ್ಸ್ಪ್ಲೋಷರ್, ಅಂದರೆ AI ಟೇಕ್ ಓವರ್ ಜಾಬ್ಸ್ ಅದರ ಗ್ರೋತ್ ಕಡಿಮೆ ಆಗುತ್ತೆ. ಜಾಬ್ಸ್ ಗ್ರೋತ್ ಕಡಿಮೆ ಆಗ್ತದೆ. 10% ಎಕ್ಸ್ಪ್ಲೋಷರ್ ಜಾಸ್ತಿ ಆದ್ರೆ ಜಾಬ್ ಗ್ರೋತ್ 0.6 ಕಡಿಮೆ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಆಗ್ತಿರೋದು ಎಂಟ್ರಿ ಲೆವೆಲ್ ಜಾಬ್ಸ್. ಅಂದ್ರೆ ಈ ತರ ಜಾಬ್ಸ್ ಬರೋರು ಅಂತವರಿಗೆ ಜಾಬ್ ಸಿಗ್ತಿಲ್ಲ. ಸೊ ನನ್ನ ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ, ನೀವು AI ನ ಹೇಟ್ ಮಾಡಕ್ ಹೋಗ್ಬೇಡಿ. ಸೊ AI ಯೂಸ್ ಮಾಡ್ಕೊಂಡು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಫಿಲ್ಮಿಂಗ್, ಈ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್, ಗೂಗಲ್ ನ VO3, ಕ್ಲಿಂಗ್ AI, ಸೀಡೆನ್ಸ್
ಇನ್ನು ಹಲವಾರು ಎ ಐ ಇದಾವೆ. ರಿಯಲಿಸ್ಟಿಕ್ ಆಗಿರುವ ಎ ಐ ವಿಡಿಯೋಸ್, ಇಮೇಜಸ್ ನ ಜನರೇಟ್ ಮಾಡ್ತಿದ್ದಾವೆ. ಎ ಐ ಟೆಕ್ನಾಲಜೀಸ್ ಮಾಡ್ಕೊಂಡು ನಿಮ್ದೇ ಒಂದು ಮೂವಿ ತೆಗಿಬಹುದು, ಖರ್ಚು ಉಳಿಯುತ್ತೆ. ವರುಣ್ ಮಾಯಾ ಒಂದು ಇಂಟರ್ವ್ಯೂ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ, ಪಾಸ್ಟ್ 300 years ಮುಂಚೆ ಜನ ಯಾವ ರೀತಿ ಬದುಕ್ತಿದ್ರು ಅಂದ್ರೆ ಅಗ್ರಿಕಲ್ಚರ್, ಸಣ್ಣ ಪುಟ್ಟ ಬಿಸ್ನೆಸ್ ಈ ರೀತಿ ಹೇಗೆ ಬದುಕಿದ್ರು, ಮುಂದೇನು ಇದೇ ರೀತಿನೇ ಆಗ್ಬೋದು ಫ್ಯೂಚರ್ ಅಲ್ಲಿ. I think talent might lose, but the companies will be, in my opinion, I'm 50-50, but they should be fine. But I have one advice for talent. Aita, and this is like me just being very honest. Ee prapachanadalli, if you look at the last 2,000-3,000 years, jobs in the modern form have existed for 300. ಅಷ್ಟೇ. Okay, it coincided with colleges in the US, Oxford idu adu. Jobs came out roughly the same time. Industrial revolution aitu, we are here as a result of it. Before that, what was there? We had some kind of feudalism. Feudalism gotala. People had land, people worked on the land. Before that, we had kings. So my opinion is, if you go back to that era, what was the average person doing? Nandondo, I'm a farmer, I'm a blacksmith, I run a small shop. Della entrepreneurship alla. This is all small scale entrepreneurship. So I think this kind of entrepreneurship will come back. ಬಟ್ ನನ್ನ ಅಡ್ವೈಸ್ ಇಷ್ಟೇ, ನೀವು ಜಾಬ್ ಮಾಡ್ಬೇಕಂತಿದ್ರೆ ಟಾಪ್ 1% ಆಗಕ್ಕೆ ಟ್ರೈ ಮಾಡಿ. ಫುಲ್ ಬಾಟಮ್ ಇದ್ರೆ ಪಕ್ಕ ನಿಮ್ಮ ಜಾಬ್ನ ಕಳ್ಕೊಂತೀರಾ. ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇರ್ಬೇಕಾಗುತ್ತೆ. ಸೊ ನಿಮ್ಮ ಒಪಿನಿಯನ್ ಏನು ಈ AI ಟೆಕ್ನಾಲಜಿ ಬಗ್ಗೆ? ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯೂಚರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.